ವಿಚಾರವನ್ನು ತನಿಖೆ ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದು ಯಾರು ಏನು ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು ಬ್ಯಾಕ್ಗ್ರೌಂಡನ್ನು ಇದಕ್ಕೋಸ್ಕರವಾಗಿ ಬಂದಿದ್ದರು, ಎಲ್ಲಿಂದ ಬಂದಿದ್ದರು, ಅವ್ರನ್ನ ಪುನಃ ಸರ್ಕಾರದ ಕಾನೂನುಬದ್ಧವಾಗಿ ಅವ್ರ ಮನೆಗಳು ನಿರ್ಮಿಸಿದ್ರಿಗಿನ ಎದಕ್ಕೋಸ್ಕರ ತೆಗಿಬೇಕಾಯಿತು, ಕಾನೂನು ಬಾಹಿರವಾಗಿ ಮಾಡಿದ್ರಿಗಿನ ತಕ್ಷಣ ತಾವೇನು ನಿರ್ಧಾರವನ್ನು ತೊಗೊಂಡಿದ್ರು, ಮನೆಗಳು ಕಟ್ಟಿಸ್ಕೊಡ್ಬೇಕನ್ನೋಂಥ ತೀರ್ಮಾನವನ್ನು ತೊಗೊಂಡಿದ್ರು. ಇಡೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ, ಯಾರು ಕೂಡ ಬಂದು ನೋಡಲಿಲ್ಲ, ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ. ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರೂ ಕೂಡ ಶಾಲೆ ಓದೋಂಥ ಮಕ್ಕಳು, ಅಣ್ಣವರೇ ನಮ್ಮ ಮಕ್ಕಳು ಶಾಲೆ ಓದ್ತಾ ಇದ್ದಾರೆ, ಈ ವರ್ಷ ಓದ್ಕೊಟ್ರೆ ಪೂರ್ಣ ಆಗುತ್ತೆ, ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ, ನಮ್ಮ ಮನೇಲಿ ಯಾರು ದುಡಿಯೋರಿಲ್ಲ, ನಮಗೆ ಇವತ್ತು ಸೋರ್ತಾ ಇದೆ, ಟೆಂಟ್ಗಳು ಹಾಕ್ಕೊಂಡಿದ್ವಿ, ಎಲ್ಲ ಹಾಕ್ಕೊಂಡಂಥ ತೆರವುಗೊಳಿಸಿದಂಥ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಅನ್ನಲಿಲ್ಲ. ಆದರೆ ಎಲ್ಲೋ ಒಂದು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಆಗುವಂಥ ವಿಚಾರವನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ. ಅವ್ರು ಏನಂತ ಹೇಳಿದ್ರೆ ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸಬೇಕನ್ನೋಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ. ಇವತ್ತು ಗಾಂಧಿ ಕುಟುಂಬಕ್ಕೆ ಸಲುವಾಗಿ ಜೈಕಾರವನ್ನು ಹಾಕುವಂತ ಹೋಗಿದ್ದಾರೆ. ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಆದಂಥ ಟೈಮಲ್ಲಿ ಅಕಸ್ಮಿತವಾಗಿ ಸರ್ಕಾರ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂಥ ಟೈಮಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಾನೂನುಬದ್ಧವಾಗಿ ಏನು ಕೋಗಳಿ ಕ್ರಾಸಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರು ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತಗೋಬೇಕಾಗ್ತದೆ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ದೇಶದಿಂದ ಬಂದು ಜೀವನ ಮಾಡ್ತಕ್ಕಂಥವ್ರಿಗೆ ಯಾಕೆ ಆಶ್ರಯ ಕಲ್ಪಿಸಿದೆ ಅಂತ ಹೇಳ್ತೀರಾ, ಇಲ್ಲ ಅಥವಾ ಸರ್ಕಾರ ಜಮೀನಿದ್ದಂಥವ್ರಿಗೆ ಎಲ್ಲರಿಗೆ ಮೂಲಭೂತ ಸೌಲಭ್ಯ ಕಳಿಸಬೇಕು ಅಂತ ವಿಚಾರ ಹೇಳ್ತೀರಾ? ಇಲ್ಲ, ನಾನು ಇವತ್ತು ಕೋಗಳಿ ಕ್ರಾಸಲ್ಲಿ ಆದಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಅವ್ರನ್ನ ತೆರವುಗೊಳಿಸಿರೋದು ಯಾರು? ಸರ್ಕಾರನೇ ತೆರವುಗೊಳಿಸಿರೋದು. ಸರ್ಕಾರ ಎದಕ್ಕೋಸ್ಕರವಾಗಿ ತಿಳಿದು ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದ್ದಿದ್ರೆ ಹೇಳಬೇಕಾಯಿತು. ಇದನ್ನು ಕಸ ವಿಲೇವಾರಿ ಸಲುವಾಗಿ ಸೀಮಿತವಾದಂಥ ಐಡೆಂಟಿಫಿಕೇಷನ್ ಆದಂಥ ಜಾಗ ಪ್ರದೇಶ, ಈ ಪ್ರದೇಶದಲ್ಲಿದ್ದಂಥ ಟೈಮಲ್ಲಿ ಅವ್ರನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ವಿ. ಇದನ್ನು ಕೇರಳ ಮುಖ್ಯಮಂತ್ರಿಗಳು ಇಂಟರ್ಫೆರೆನ್ಸ್ ಆಗಲಿಕ್ಕೆ ಏನು ಅಧಿಕಾರ ಇಲ್ಲ. ವೇಣುಗೋಪಾಲ್ ಅವರು ಕೂಡ ಅವ್ರ ಇಂಟರ್ಫೆರೆನ್ಸ್ ಅಡ್ಮಿನಿಸ್ಟ್ರೇಷನ್, ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇಂಟರ್ಫೆರೆನ್ಸ್ ಹಾಕಕ್ಕೆ ಏನು ಅಧಿಕಾರ ಇಲ್ಲ. ಆದಂಥ ಟೈಮಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಯಿತು. ಕೇವಲ ಅವ್ರಿಗೆ ಎದುರಿ ಅವರು ಪ್ರಧಾನಿ ಕಾರ್ಯದರ್ಶಿಗಳು, ಅವ್ರ ಪಾರ್ಟಿ ಪ್ರಧಾನಿ ಕಾರ್ಯದರ್ಶಿಗಳು ಅಂತಾರೆ. ಅವ್ರಿಗೇನು ನಮ್ಮ ರಾಜ್ಯಕ್ಕೆ ಏನು ಪ್ರಧಾನಿ ಕಾರ್ಯದರ್ಶಿಗಳು ಅಲ್ಲ. ನಮಗೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಯಾರು ಮಧ್ಯದಲ್ಲಿ ಇಂಟರ್ಫೆರೆನ್ಸ್ ಆಗೋಂಥವ್ರು? ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಭಾಳಷ್ಟು ಕಡೆ ಹೋಗ್ತಾ ಇದ್ದಾರೆ ಅಂತ ಒಂದೇ ಒಂದು ಸ್ವಾರ್ಥ ಸಲುವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಕ್ಕೋಸ್ಕರವಾಗಿ ಇಲ್ಲಿ ವೇಣುಗೋಪಾಲ್ ಅವರು ಇಂಟರ್ಫಿಯರೆನ್ಸ್ ಆಗಿ ಅವರು ಸೂಪರ್ CM ಥರ ನಡೆಸ್ಕೊಳೋದು ಏನು ಬೇಕಿತ್ತು? ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರು ಯಾರು ಬರೋರು? ಅವ್ರು ಇದ್ರೆ ಕೇರಳಕ್ಕೆ MP ಇರ್ಬೋದು, ನಮಗೇನು ಸಂಬಂಧ? ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಗೆ ಯಾವುದೂ ಸಂಬಂಧ ಇಲ್ಲ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರಲ್ಲಿ ಏನು ಬೇಕಾದರೆ ಹ್ಞೂ ಅಂತಾನ. ಆತೇನು ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹ್ಞೂ ಅಂತಾನ. ಹ್ಞೂ ಅಂದಿದ್ದ ಕಡೆ ಎಲ್ಲಿ ಸಕ್ಸಸ್ ರೇಟ್ ಏನಿದೆ ಆತಂದು? ಸಕ್ಸಸ್ ರೇಟ್ ಯಾವುದೂ ಇಲ್ಲ. ಈ ಬಳ್ಳಾರಿಯಲ್ಲಿ ಆದಂಥ ಟೈಮಲ್ಲಿ ಬೇರೆ ಕಡೆ ಅವರು ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಇದ್ದಂಥವ್ರಿಗೆ ಅಲ್ಲೇ ತೆರವುಗೊಳಿಸಿದಂಥದ್ದಲ್ಲಿ ಬಡವ್ರಿಗೆ ಮನೆ ಕೊಡ್ಲಿಕ್ಕಾಗಲಿಲ್ಲ. ಇನ್ನು ರಾಜ್ಯದಲ್ಲಿ ಅವ್ರು ಏನೋ ಬೇಕಂದೇಳಿ ಅವ್ರೇನೋ ಹ್ಞೂ ಅಂದೇಳಿ ಮುಖ್ಯಮಂತ್ರಿಗಳು ಹ್ಞೂ ಅಂದರೆ ನಾಳೆ ಯಾರೋ ಇವತ್ತೇನು ಹ್ಞೂ ಅಂದಾರಾಗಲಿ, ನಾಳೆ ಇವತ್ತು ಬೀಸೆಡ್ಡುಂಡಿನ ತಪ್ಪಿಸ್ಕೋಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ, ಇವತ್ತು ಯಾವ ರೀತಿಯಲ್ಲಿ ಕೂಡ ಅವರು ಹೇಳಿದಂಥ ಮಾತಿಗೆ ಸ್ಟಿಕನ್ ಆಗಿಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಉದಾಹರಣೆಗಳಿದಾವೆ. ಇದು ಕೂಡ ಕೇವಲ ಹ್ಞೂ ಅಂದೇಳಿ ತಪ್ಪಿಸ್ಕೊಂಡಂಥ ಕೆಲಸ ಆಗಲಿ, ಬೇರೆ ಯಾವುದು ಕೂಡ ನಡೆಯಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬೇಕಾ ಬೇಡ? ಅಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋಂಥ ಟೈಮಲ್ಲಿ ನಾವು ಮುಂಚೆ ಕೂಡ ಹೇಳಿದ್ದೀನಿ, ಅವ್ರನ್ನ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋಂಥ ಟೈಮಲ್ಲಿ ಮೂಲ ಅವರು ಎಲ್ಲಿಂದ ಬಂದರು? ಇವಾಗ ಇವು ಆಲ್ರೆಡಿ ಜಾರಿಯಲ್ಲಿದೆಲ್ಲ ನಮ್ಮದು SIR ಜಾರಿಯಲ್ಲಿದೆ. SIR ಜಾರಿಯಲ್ಲಿದ್ದಂಥ ಟೈಮಲ್ಲಿ ಕೇವಲ ನಾವು ಎಲ್ಲೋ ವೋಟ್ ಬ್ಯಾಂಕ್ ಸಲುವಾಗಿ ನಾವು ಬೇರೆ ಕಡೆ ಬಂದಂಥವ್ರನ್ನ ಅಲ್ಲಿ ನಾವು ಉಳಿಸ್ಕೊಂಡು ಪುನಃ ಅಲ್ಲಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಾರ್ದಂತೆ ಅಕಸ್ಮಿತವಾಗಿ ರೆವಿನ್ಯೂ ಮಂತ್ರಿಗಳು ಅವರೇ ಇದ್ದಾರಲ್ಲ, ಕೃಷ್ಣ ಬೈರೇಗೌಡರೇ ಇದ್ದಾರಲ್ಲ,
ಆಗ ಅವ್ರು 2023ರಲ್ಲಿ ಮನೆಗಳು ನಿರ್ಮಿಸಿದ್ದಾರೆ ಅಂದ್ರೆ ಅವ್ರ ಗಮನಕ್ಕೆ ಇದ್ದೇ ಇರ್ತದೆ. ಅವ್ರ ಗಮನಕ್ಕೆ ಇಲ್ಲೇ ಇರೋದಂಥ ಟೈಮಲ್ಲಿ ಏನು ಆ ಮನೆ ಅಂತ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ವಿಷಯ ಪ್ರಸ್ತಾಪ ಆಗಿದೆ, ಯಾರ್ಯಾರು 55,000 ಇಸ್ಕೊಂಡು ಅವ್ರಿಗೆಲ್ಲ ಮನೆ ಕೊಟ್ಟಾರ. ಅಲ್ಲ ಅದು ತನಿಖೆ ಅದು ಏನು ರೊಕ್ಕ ಇಸ್ಕೊಂಡಾರ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ನಿವಾಸಿಗಳು ಹೇಳಿಕೆಯನ್ನು ಕೊಟ್ಟಾರ. ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಅದರ ತನಿಖೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಬೇರೆಯವ್ರಿಗೆ ಗೊತ್ತಿದೆ ಯಾರು ಇಸ್ಕೊಂಡಿದಾರ ಏನಿಲ್ಲ ಅಂತೇಳಿ. ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಹೆಸರು ಹೇಳೋದು ಸರಿ ಅನ್ಸಲ್ಲ. ಯಾಕಂದ್ರೆ ತನಿಖೆ ನಡೆಯುವಂಥ ಟೈಮಲ್ಲಿ ತನಿಖೆ ನಡೀಲಿ. ಹೊರಗಡೆ ಬಂದಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ನಿಮ್ದು ಗೊಂದಲ ಆಗಲ್ವಾ? ನೀವು ಮನೆ ಕಟ್ಸ್ಕೊಡ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಕಟ್ಸ್ಕೊಡ್ರಿ ಅಂತ ಕೇಳೋರು ನೀವೇ. ಇಷ್ಟು ವರ್ಷಗಳಿದ್ದಾರೆ ನಿಮ್ಮ ಸರ್ಕಾರ ಇದ್ದಾಗ, ನಿಮ್ದೇ BBMP ಆಡಳಿತ ಇದ್ದಾಗ ಅದು ಇಲ್ಲಿಗಲ್ಲ ಅಂತ ಗೊತ್ತಾಗ್ತದೆ ಏರಿಯಾದಲ್ಲಿ ಕೋಗ್ಲಿ ಕ್ರಾಸ್ ಏನಿದೆ ಅಂತ. ಅಲ್ಲ, ಕೋಗ್ಲಿ ಕ್ರಾಸ್ ವಿಚಾರದಲ್ಲಿ 2023ರಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆ. ಅದಂತೂ ಎನ್ಕ್ರೋಚ್ ಮಾಡಿದ್ದಂತೂ ಗೊತ್ತಾಗಬೇಕಲ್ಲ, ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಆದ್ರೂ ಗೊತ್ತಾಗಬೇಕಲ್ಲ. ಅವ್ರು ಯಾರಿಗೆ ಅಲ್ಲಿ ಲೋಕಲ್ ಮಿನಿಸ್ಟರ್ ಯಾರು ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅವರು ಈ ರಾಜ್ಯದ ಕಂದಾಯ ಮಂತ್ರಿಗಳು. ಅವ್ರ ಗಮನಕ್ಕೆ ಕೂಡ ಇಲ್ಲಾರ್ದಂತೆ ಇವೆಲ್ಲ ನಡೀತಾವ. ಎಲ್ಲ ಅಕಸ್ಮಿತವಾಗಿ ಅವರು ನಿರ್ಮಿಸ್ಕೊಂಡಂಥ ಟೈಮಲ್ಲಿ ಅವ್ರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತಲ್ಲ. ಅಕಸ್ಮಿತವಾಗಿ ಅಲ್ಲಿ ಮನೆ ನಿರ್ಮಿಸ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲಿ ಮೂಲ ಎಲ್ಲಿಂದ ಬಂದಂಥವ್ರು ಎಲ್ಲಿ ಏನು ಎತ್ತ ಅಂತೇಳಿ ಎಂಕ್ವೈರಿ ಮಾಡಬೇಕಾಗಿತ್ತಲ್ಲ. ಅವ್ರಿಗೆ ಆಧಾರ್ ಕಾರ್ಡ್ ಇರ್ತಾವ. ಅಕಸ್ಮಿತವಾಗಿ